ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡು ಸ್ವಲ್ಪ ಗ್ರೋಸರೀಸ್ ಎಲ್ಲ ಆರ್ಡ್ರ್ ಮಾಡಿದ್ರು, ಅದೆಲ್ಲ ಚೆಕ್ ಮಾಡ್ಕೊಳಕತ್ತಿದ್ದೆ ಏನೇನು ತರ್ಸಾರ ಅಂತಂದು ಹೇಳಿ. ಇಲ್ಲವ್ರ ಪಾಲಕ್ ಸೊಪ್ಪು ಮತ್ತು ನಿಂಬೆಹಣ್ಣು, ಇದು ಕಾಲಿಫ್ಲವರ್ ಒಳಗೆ ಸೊಪ್ಪು ಜಾಸ್ತಿ ಬಂದುಬಿಟ್ಟೈತಿ ಕಾಲಿಫ್ಲವರ್ಗಿಂತನೂ. ಅದಾದಮೇಲೆ ರೆಡ್ ಲೇಬಲ್ ಚಾ ಪುಡಿ ಇದು, ಆಮೇಲೆ ಸಫಾ ಫ್ಲವರ್ಸ್ ಇದು ದೇವ್ರ ಪೂಜಾಕ್ಕೆ, ಆಮೇಲೆ ಇದು ಇದು ಬೆಲ್ಲ. ಆ್ಯಕ್ಚುಲಿ ನಂಗೆ ಕ್ಯೂಬ್ಸ್ ಬೇಕಿತ್ತು, ಇದು ಬೇರೆ ಬಂದೈತಿ. ಆಮೇಲೆ ಇದು ನಂದಿನಿ ತುಪ್ಪ. ಬೇರೆ ಬ್ರ್ಯಾಂಡ್ಸ್ಗೆಲ್ಲ ಕಂಪೇರ್ ಮಾಡಿದ್ರು ನಂದಿನಿ ತುಪ್ಪ ಭಾಳ ಚಲೋ ಬರ್ತೈತಿ. ಇದು ಶಾವ್ಗಿ MTRದು. ಇದಾದಮೇಲೆ ಲಾಸ್ಟ್ಗೆ ಹಾಲು. ಇದೆಲ್ಲನೂ ಜೋಡಿಸ್ಕೊಂಡೆ. ಇಲ್ಲೇ ಮಧ್ಯಾಹ್ನ ಊಟಕ್ಕೆ ಕಾಲಿಫ್ಲವರ್ದು ಮಸಾಲ ಗ್ರೇವಿ ಮಾಡ್ಕೊಳ್ಳೋಣ ಅಂತಂದು ಹೇಳಿ ಫಸ್ಟ್ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿ. ಕಾಲಿಫ್ಲವರ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗ್ತೈತಿ. ಆಮೇಲೆ ನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ಕಾಲಿಫ್ಲವರ್ಸ್ನ 1 to 2 ಟೈಮ್ಸ್ ನಾವು ಇದನ್ನು ತೊಳ್ಕೊಬೇಕಾಗ್ತೈತಿ. ಆಮೇಲೆ ಇಲ್ಲೇ ಒಂದು ಕಡಾಯಿ ತೊಗೊಂಡಿನಿ, ಅದ್ರೊಳಗೆ 2 ರಿಂದ 3 ಲೋಟದಷ್ಟು ನೀರು ಹಾಕ್ಕೋಬೇಕಾಗ್ತೈತಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ. ಇದನ್ನು ಒಂದು 5 to 10 ಮಿನಿಟ್ಸ್ ಕುದಿಸ್ಕೋಬೇಕಾಗ್ತೈತಿ. ಹಿಂಗೆ ಕುದಿಸ್ಕೊಳ್ಳೋದ್ರಿಂದ ಇದ್ರೊಳಗೆ ಏನಾದರೂ ಕೆಮಿಕಲ್ಸ್ ಆ್ಯಡ್ ಮಾಡಿದ್ರು ಅಂದ್ರೆ ಅದು ಹೋಗ್ತೈತಿ. ಆಮೇಲೆ ಹುಳ ಏನಾದರೂ ಇತ್ತು ಅಂದ್ರೆ ಅವು ಹೊರಗೆ ಬರ್ತಾವೆ. ಯಾವಾಗಲೂ ಅಷ್ಟೇ ಕಾಲಿಫ್ಲವರ್ನ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಸ್ವಲ್ಪ ಕುದಿಯೋ ನೀರೊಳಗೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳೇಬೇಕು. ಬೇಕು ಅಂದ್ರೆ ಸ್ವಲ್ಪ ಅರಶಿನೂ ಹಾಕಿ ಕುದಿಸ್ಕೋಬೋದು. ಅರಶಿನ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಅದು ರಾ ಸ್ಮೆಲ್ ಏನಿರ್ತೈತಿ ಕಾಲಿಫ್ಲವರ್ದು ಅದು ಕಡಿಮೆ ಆಗ್ತೈತಿ. ಯಾರಿಗೆ ಕಾಲಿಫ್ಲವರ್ ಸ್ಮೆಲ್ ಇಷ್ಟ ಆಗಲ್ಲ ಅವರು ಬೇಕಿದ್ರೆ ಅರಶಿನ ಹಾಕೋಬೋದು. ನಾನಿಲ್ಲೇ ಈರುಳ್ಳಿನ ಕಟ್ ಮಾಡ್ಕೊಳತ್ತೀನಿ. ಇದಕ್ಕೆ ಜಾಸ್ತಿ ಏನು ಈರುಳ್ಳಿ ಬೇಕಾಗಿಲ್ಲ, ಒಂದು 2 ರಿಂದ 3 ಸ್ಲೈಸ್ ಅಷ್ಟು ಈರುಳ್ಳಿ ಇದ್ರೆ ಸಾಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕೊಬ್ಬರಿ, ಲೈಕ್ ಹಸಿ ಕೊಬ್ಬರಿ. ನಾನಿಲ್ಲೇ ಒಂದು ದೊಡ್ಡ ಕಾಯಿ ಒಳಗೆ ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿನ ತೊಗೊಂಡೇನಿ. ಕೊಬ್ಬರಿನೂ ಅಷ್ಟು ಸಣ್ಣ ಸಣ್ಣದಾಗಿ ಸ್ಲೈಸ್ ಟೈಪ್ ಕಟ್ ಮಾಡ್ಕೋಬೇಕಾಗ್ತತಿ. ಟೊಮೆಟೊ ಜಾಸ್ತಿ ಏನು ಹಾಕಬಾರ್ದು, ಇದಕ್ಕೆ ಸ್ವಲ್ಪ ಆದರೂ ಸಾಕು. ಹುಳಿ ಏನು ಅಷ್ಟು ಬೇಕಾಗಲ್ಲ ಈ ಗ್ರೇವಿಗೆ. ಭಾಳ ಹುಳಿ ಆಯಿತು ಅಂದ್ರೆ ಅಷ್ಟು ಟೇಸ್ಟ್ ಕೊಡಲ್ಲ. ಹಾಗಾಗಿ ಆಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ, ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗ್ತೈತಿ. ಆಮೇಲೆ ಗ್ರೇವಿಗೆ ಬೇಕಾಗಿರೋಂಥದ್ದು ಮಸಾಲಾನ ರೆಡಿ ಮಾಡ್ಕೊಳಕತ್ತೀನಿ. ಇದಕ್ಕೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಕಟ್ ಮಾಡಿರೋಂಥ 2 ಸ್ಲೈಸ್ ಈರುಳ್ಳಿ ಇತ್ತಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಆಮೇಲೆ ಕೊಬ್ಬರಿ ಹಾಕ್ಕೊಳಕತ್ತೀನಿ, ಹಸಿ ಕೊಬ್ಬರಿ. ಇದನ್ನು ಒಣ ಕೊಬ್ಬರಿಯಿಂದನೂ ಮಾಡ್ಕೋಬೋದು, ಬಟ್ ಹಸಿ ಕೊಬ್ಬರಿ ಅಷ್ಟು ಇದು ಟೇಸ್ಟ್ ಬರಲ್ಲ. ಆಮೇಲೆ ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥದ್ದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋಂಥದ್ದು ಟೊಮೆಟೊ ಹಾಕ್ಕೊಳಕತ್ತೀನಿ. ಆಮೇಲೆ ಸಿಪ್ಪೆ ಸುಲಿದಂಥದ್ದು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ಅದಾದಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಳಕತ್ತೀನಿ. ಇದೆಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ತೈತಿ. ನೀರು ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಳಕತ್ತೀನಿ. ಇಲ್ಲಿ ಸ್ಟವ್ ಮೇಲೆ ಫಸ್ಟ್ ಒಂದು ಕಡಾಯಿ ಇಟ್ಕೊಂಡೇನಿ. ಆಮೇಲೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ. ಆಮೇಲೆ ನಾನೇನಿಲ್ಲಿ ಕೊಬ್ಬರಿ ಮಸಾಲ ಮಾಡ್ಕೊಂಡಿದ್ದೆ ಎಲ್ಲ ಮಿಕ್ಸರ್ ಜಾರ್ ಒಳಗೆ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು 2 to 3 ಮಿನಿಟ್ಸ್ ಇದನ್ನು ನೀಟಾಗಿ ಈ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು.
ಅಂದ್ರೆ ಕೊಬ್ಬರಿದು ಹಸಿ ಸ್ಮೆಲ್ಲು ಹೋಗೋವರೆಗೂ ಅದು ಕೊಬ್ಬರಿ ಮಸಾಲೆ ಏನಿರ್ತೈತಿ ಅದು ಸ್ವಲ್ಪ ತಳ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಗೊತ್ತಾಗ್ತೈತಿ ನಿಮ್ಗೆ, ಅದು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀವು ನೀರು ಆ್ಯಡ್ ಮಾಡ್ಕೋಬೇಕಾಗ್ತೈತಿ. ಬಟ್ ಭಾಳನೂ ನೀರು ಹಾಕೋಬಾರ್ದು. ಇದ್ರದ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಿದ್ರೇ ಇದ್ರದ್ದು ಟೇಸ್ಟ್ ಚಲೋ ಇರ್ತೈತಿ. ನೀವಿಲ್ಲಿ ನೋಡ್ತಿರ್ಬಹುದು, ನಾನು ಅತಿ ನೀರೂ ಅಲ್ಲ ಅತಿ ಗಟ್ಟಿನೂ ಅಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ನೀರನ್ನ ಆ್ಯಡ್ ಮಾಡ್ಕೊಂಡೇನಿ ಇಲ್ಲೇ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಕ್ಕೆ ಪುಡಿ, ಸ್ವಲ್ಪ ಅರಶಿನ, ಸ್ವಲ್ಪ ಖಾರ ಪುಡಿ ಹಾಕಬೇಕು. ಆಮೇಲೆ ಸ್ಪೂನಿಂದ ನಾವೇನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿರ್ತೇವಲ್ಲ ಅದು ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಹಂಗೆ ಕಲಿಸ್ಕೋಬೇಕಾಗ್ತೈತಿ. ಆಮೇಲೆ ಇದನ್ನು 2-3 ನಿಮಿಷ ಕುದಿಸ್ಕೋಬೇಕಾಗ್ತೈತಿ. ಒನ್ಸ್ ಇದು ಗ್ರೇವಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವೇನು ಬಾಯ್ಲ್ ಮಾಡ್ಕೊಂಡಿದ್ವಿ ಅಲ್ಲ ಕಾಲಿಫ್ಲವರ್ಸ್ ಎಲ್ಲನೂ ಇಲ್ಲೇ ಹಾಕೋಬೇಕಾಗ್ತೈತಿ. ಆಮೇಲೆ ಸ್ಪೂನಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಗ್ರೇವಿ ಜೊತೆಗೆ ಎಲ್ಲ ಕಾಲಿಫ್ಲವರ್ಸ್ದು ಹೊಂದ್ಕೊಳ್ಳೋ ಹಂಗೆ ಇದನ್ನು ನೀಟಾಗಿ ಕಲಿಸ್ಕೊಂಡು. ಆ್ಯಕ್ಚುಲಿ ಕಾಲಿಫ್ಲವರ್ನ ನಾವು ಜಾಸ್ತಿ ತಿನ್ನಂಗೇ ಇಲ್ಲ, ಬಟ್ ಇದು ಭಾಳ ಒಳ್ಳೆಯದು. ಇದ್ರೊಳಗೆ ಹೈಯೆಸ್ಟ್ ವಿಟಮಿನ್ ಸಿ ಇರ್ತೈತಿ ಮತ್ತು ಪೊಟ್ಯಾಷಿಯಮ್ ಇರ್ತೈತಿ. ಆಮೇಲೆ ಇದು ಇಮ್ಯುನಿಟಿನೂ ಬೂಸ್ಟ್ ಮಾಡ್ತೈತಿ, ಡೈಜೆಷನ್ಗೂ ಹೆಲ್ಪ್ ಮಾಡ್ತೈತಿ ಇದು. ಲಾಸ್ಟ್ಗೆ ನಿಮ್ಮ ರುಚಿ ತಕ್ಕಷ್ಟು ನೀವು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸರಿ ಸ್ಪೂನಿಂದ ಕಾಯ್ಡ್ಕೋಬೇಕು. ಇದು ನಮ್ಮ ಮಮ್ಮಿ ಭಾಳ ಚಲೋ ಮಾಡ್ತಾರೆ ಇದು ಮಸಾಲ ಗ್ರೇವಿನ. ನಂಗೆ ನಮ್ಮ ಮಮ್ಮಿ ಮಾಡೋದು ಭಾಳ ಫೇವ್ರೇಟ್, ಭಾಳ ಲೈಕ್ ಆಗ್ತೈತಿ ಇದು. ಆ್ಯಕ್ಚುಲಿ ರೊಟ್ಟಿಗಿಂತ ಚಪಾತಿ ಜೊತೆಗೆ ಭಾಳ ಚಲೋ ಅನಿಸ್ತೈತಿ. ಬಟ್ ನಾ ಇವತ್ತು ಇದಕ್ಕೆ ರೊಟ್ಟಿ ಮಾಡ್ಕೊಂಡೇನಿ. ಲಾಸ್ಟ್ಗೆ ಒಂದು ಲಿಡ್ ತೊಗೊಂಡು ಕವರ್ ಮಾಡಿ 2-3 ನಿಮಿಷ ಬೇಯಿಸ್ಕೊಂಡು ಲಿಡ್ ಓಪನ್ ಮಾಡಿದ್ರೆ ನಿಮಗಿದು ರೆಡಿ ಆಗಿಬಿಟ್ಟಿರ್ತೈತಿ. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಏನಿತ್ತು ಕಾಲಿಫ್ಲವರ್ ಮಸಾಲ ಗ್ರೇವಿ ರೆಡಿ ಆಗ್ತೈತಿ. ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಮಸ್ತ್ ಬಂದೈತಿ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಸಪೋರ್ಟರ್ಸ್. ಥ್ಯಾಂಕ್ ಯು.